ಹಾಯ್ ಹಲೋ ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ಇವಾಗ ನಾವು ಅಜಂತಾ ಕೇವ್ ಬಂದಿದ್ವಿ. ಇದು ಆ್ಯಕ್ಚುಲಿ 9 ಗಂಟೆ ಓಪನ್ ಆಗೋದು, ಈಗ ಇನ್ನೂ 8 ಗಂಟೆ, ಇನ್ನೂ 1 ಅವರ್ ಇದೆ. ಅಲ್ಲಿ ಗಂಟ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಅಜಂತಾ ಕೇವ್ ಬಗ್ಗೆ. ಜೊತೆಗೆ ಇಲ್ಲೇ ಫಸ್ಟ್ ಇಲ್ಲೇ ಎಂಟ್ರಾಗಿ ಇಲ್ಲೇ ಪಾರ್ಕಿಂಗ್ ಮಾಡಬೇಕು. ಹೊರಗೇ ಇಲ್ಲೇ ಪ್ಲಾಜಾ ಇದೆ, ಇಲ್ಲಿ ಏನಾದ್ರು ತಿನ್ನೋದು ತಿನ್ಕೊಂಡು ಹೋಗ್ಬೋದು. ಈ ನೆಕ್ಸ್ಟ್ ಎಂಟ್ರಾದಮೇಲೆ ಈ ಬೈಕ್ ಇಲ್ಲಿ ಅಷ್ಟೇ, ಇದಾದಮೇಲೆ ಬಸ್ ಬರುತ್ತೆ. ಇಲ್ಲಿ ಬಸ್ಸಿಂದನೇ ಹೋಗಬೇಕು, ಅಂದರೆ ನಮ್ಮ ಪರ್ಸ್ನಲ್ ಗಾಡಿ ಹೋಗಲ್ಲ, ಬಸ್ ಕರ್ಕೊಂಡು ಹೋಗ್ತದೆ. ಅದು 30-40 ರೂಪಿ ಟೈಪ್ ಚಾರ್ಜ್ ಇದೆ. ಬಂತು ಪೋಹ, ಮೇಲೆ ಮಿಕ್ಸ್ಚರ್ ಹಾಕಿದ್ದಾರೆ ವಿತ್ ಚಾಯ್. ಟಿಕೆಟ್ ತೊಗೊಂಡೆ, ಟಿಕೆಟ್ 40 ರೂಪಿ. ಇಲ್ಲಿ ಕೇವ್ಗೆ ಹೋಗೋಕ್ಕೆ ಬಸ್ಸಿಂದ ಬಂದಾಯ್ತು. ಬಸ್ ಟಿಕೆಟ್ 30 ರೂಪಿ ಬಸ್ ಟಿಕೆಟ್. ಈಗ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇದ್ರ ಬಗ್ಗೆ ಹೇಳಬೇಕಂದ್ರೆ ಹೆಚ್ಚು ಕಮ್ಮಿ 2200 ವರ್ಷಗಳ ಹಿಂದೆ ಮಾಡಲ್ಪಟ್ಟಿತ್ತು. ಇದನ್ನ ಆವಾಗ ಹೆಚ್ಚು ಕಮ್ಮಿ 200 BCಲಿ ಇದನ್ನ ಮಾಡಿರೋದು. ಇದ್ರದ್ದು ಇನ್ನೊಂದು ಏನಂದರೆ, ಇದು 300 ವರ್ಷಗಳಾದಮೇಲೆ ಇದ್ರ ಕೆಲಸ ನಿಂತೋಗಿತ್ತು. ಆಮೇಲೆ ಹೆಚ್ಚು ಕಮ್ಮಿ ಒಂದು 1819ಲಿ ಜಾನ್ ಸ್ಮಿತ್ ಅನ್ನೋರು ಒಬ್ಬ ಬ್ರಿಟಿಷ್ ಆಫೀಸರ್ ಇಲ್ಲಿ ಬಂದು ಬೇಟೆ ಆಡ್ಲಿಕ್ಕೆ ಬಂದಾಗ ಈ ಜಾಗ ಸಿಗುತ್ತೆ, ಪತ್ತೆ ಮಾಡ್ತಾರೆ. ಆಮೇಲೆ ಅವ್ರ ಕಡೆಯವರು ಎಲ್ಲರೂ ಸೇರಿಕೊಂಡು ಇದನ್ನ ಫುಲ್ ಹುಡುಕ್ತಾರೆ. ಒಂದೊಂದಾಗಿ ಟೋಟಲ್ 30 ಗುಹೆ ಸಿಗುತ್ತೆ. ಟೋಟಲ್ 30 ಗುಹೆ ಇದೆ ಇಲ್ಲಿ. ಇನ್ನು ಅದು ಬಿಟ್ಟರೆ ಇದು ಫುಲ್ಲು ಬುದ್ಧಿಸ್ಟ್ ಗುಹೆಗಳು ಅನ್ಬೋದು. ಬುದ್ಧಿಸ್ಟ್ ಮಾಂಕ್ಸ್ಗಳದು ಅವರು ಇಲ್ಲಿ ಸ್ಟೇ ಮಾಡ್ತಿದ್ದಿದ್ದು. ಇನ್ನು ಅವರು ವರ್ಷಿಪ್ ಮಾಡ್ತಿರೋ ಗಾಡ್ ಬುದ್ಧಂದು ಸ್ಟ್ಯಾಚುಗಳಿರ್ಬೋದು. ಇನ್ನು ಪೇಂಟಿಂಗ್ಸ್ 2000 ವರ್ಷದ ಹಳೆ ಪೇಂಟಿಂಗ್ಸ್ ಎಲ್ಲ ಇದೆ ತುಂಬ. ಒಳಗಡೆ ಎಲ್ಲೂ ಫ್ಲ್ಯಾಶ್ ಅಲೋ ಇಲ್ಲ, ಕ್ಯಾಮ್ರಾ ವಿಡಿಯೋನೂ ಅಲೋ ಇಲ್ಲ, ಯಾಕೆಂದರೆ ಅದು ಪೇಂಟಿಂಗ್ಸ್ ಎಲ್ಲ ಹಾಳಾಗುತ್ತೆ ಅಂತ. ಸೊ ಹಂಗಾಗಿ ತುಂಬ ಕಡೆ ಬಿಸಿಲು ಬೀಳ್ದಂಗೆ ಸ್ಕ್ರೀನ್ ಕೂಡ ಹಾಕಿದ್ದಾರೆ. ನೋಡಿ ಹೀಗಿದೆ. ಇಲ್ಲಿ ಇದು ಕೇವ್ ನಂಬರ್ 2. ಒಳಗೇನು ಅಂದರೆ ಅದೇ ಬುದ್ಧಂದು ಸ್ಟ್ಯಾಚು ಇದೆ, ಜೊತೆಗೆ ಪೇಂಟಿಂಗ್ಸ್ಗಳು. ಆಮೇಲೆ ಸೈಡಲ್ಲಿ ಈ ಮಾಂಕ್ಸ್ ಬಂದು ಕೂತ್ಕೊಂಡು ಮೆಡಿಟೇಷನ್ ಮಾಡೋಕ್ಕೆ ಜಾಗ ಇದೆಲ್ಲ ಇದೆ. ಇದು ನಂಬರ್ 4 ಕೇವ್. ಇದೇ ದೊಡ್ಡ ಕೇವ್. ಅಂದರೆ ಇದು ಫುಲ್ ಒಳಗಡೆ ಕಾನ್ಫರೆನ್ಸ್ ಹಾಲ್ ಟೈಪ್ ಇದೆ, ಅಂದರೆ ದೊಡ್ಡ ಹಾಲ್. ಶತವಾಹನ ಡೈನಸ್ಟಿ ಬಿಲ್ಟ್ ಮಾಡಿದ್ದು ಅಂತಾರೆ. ಮತ್ತು ನೆಕ್ಸ್ಟ್ ಬರ್ತಾ ಮೌರ್ಯ ಡೈನಾಸ್ಟಿ ಅವರು ಇದರಲ್ಲಿ ವರ್ಕ್ ಮಾಡಿದ್ದಾರೆ ಇದ್ರ ಮೇಲೆ. ಇನ್ನು ಈ ಥರ ಬೇರೆ ಡೈನಾಸ್ಟಿ ಅವ್ರವ್ರ ಪೀರಿಯಡ್ ಫುಲ್ ವರ್ಕ್ ಮಾಡಿದ್ದಾರೆ ಇದ್ರ ಮೇಲೆ. ಈ ಪೇಂಟಿಂಗ್ಸ್ ಎಲ್ಲ ಮೌರ್ಯ ಡೈನಾಸ್ಟಿ ಮಾಡಿದ್ದು ಅಂತ ಹೇಳಲಾಗುತ್ತೆ. ಮುಗಿಸ್ಕೊಂಡು ಕೆಳಗೆ ಬಂದೆ ಅಜಂತಾ ಕೇವ್ಸ್. ಇವಾಗ ನೆಕ್ಸ್ಟ್ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ರೂಮ್ ಇದೆ, ಅಲ್ಲಿ ಬಸ್ಸಲ್ಲಿ ಹೋಗಿ ಪ್ಯಾಕ್ ಮಾಡಿಕೊಂಡು ಸೀದಾ ಎಲ್ಲೋರ ಕೇವ್ಸ್ಗೆ ಹೊರಡಬೇಕು. ಬನ್ನಿ ಹೋಗೋಣ. ಬಾಯ್ ಅಜಂತಾ ಕೇವ್ಸ್. ಚಾನಲ್ ಕ್ಲಬ್ ರೈಡರ್ಸ್. Thank you bro.
ಮಿಲೆಂಗೆ. ಇವಾಗ ಆಯಿತು ನಮ್ಮದು. अभी एलोरा जा रहा हूँ. एलोरा 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 केव्स. वैसे तो मैं कश्मीर से आया हूँ. कश्मीर टू कन्याकुमारी ट्रिप कर रहा हूँ. सर पेट्रोल कहाँ से लेते फिर आप? नहीं वैसे तो पेट्रोल मिल जाता है रोड बीच बीच में सब जगह. ठीक है जी, थैंक यू. जय माता जी. ओम गणपताय नमः. ಹುಡುಗರು ಫುಲ್ ಜೋಶಲ್ಲಿ ಅವರೇ. ಒಂದ್ಸಲ ತೋರಿಸಿ ಅಂತ ಗಾಡಿ ಗುಮ್ 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 ಅಂತ ಮಾಡಿ. ठीक है यार, चलो फिर मिलते हैं. बाय बाय. ಇವಾಗ ನಾವು ಔರಂಗಾಬಾದ್ಗೆ ಬಂದ್ವಿ. ಅಜಂತ ಕೇವ್ಸಿಂದ 100 ಕಿಲೋಮೀಟ್ರ್ ಇದೆ ಔರಂಗಾಬಾದ್. ಇದು ಆ್ಯಕ್ಚುಲಿ ಔರಂಗಾಬಾದ್ ಮುಂಚೆ ಬೇರೆ ಹೆಸರಿತ್ತು. ಈ ಮೊಘಲ್ ಸಾಮ್ರಾಜ್ಯದ ಕೊನೆಯ ಒಂದು ಸ್ಟ್ರಾಂಗೆಸ್ಟ್ ರೂಲರ್ ಔರಂಗಜೇಬ್ ಅವನ ಆಳ್ವಿಕೆ ಇದ್ದಾಗಿಲ್ಲಿ ಅವನ ಹೆಸರನ್ನು ಚೇಂಜ್ ಮಾಡಿಸಿ ಔರಂಗಾಬಾದ್ ಅಂತ ಹೆಸರಿಟ್ಟರು ಈ ಊರಿಗೆ. ನೋಡಿ ಇದೆ ಇದ್ರ ಹೆಸರು ದಿಲ್ಲಿ ಗೇಟ್. ಎಲ್ಲ ಒಂಥರ ದಿಲ್ಲಿ ಗೇಟ್ ಅಂತ ಬರೆದಿದ್ದಾರೆ. ಶಾಜಹಾನ್ ಮಗ ಔರಂಗಜೇಬ್. पार्किंग किस साइड है? पार्किंग अच्छा यही पार्किंग है क्या? हाय हाय. ठीक है आता हूँ. ಇಲ್ಲೇ ಹಾಕಿದೆ. ಈಗ ಹಿಂಗೆ ಹೋಗೋ ಒಂದು 10 ನಿಮಿಷ ನೋಡ್ಕೊಂಡು ಸೀದಾ ಎಲ್ಲೋರಕ್ಕೆ ಹೋಗಬೇಕು. ಒಂದು 40 ಕಿಲೋಮೀಟರ್ಸ್ ಅಷ್ಟೇ ಎಲ್ಲೋರ. ಬನ್ನಿ ಒಳಗೆ ಹೋಗೋಣ. ಇದೆ ನೋಡಿ, ಸೇಮ್ ತಾಜ್ ಮಹಲ್ ಟೈಪೇ ಇದೆ. ಬೀಬಿ ಕಾ ಮಕಾಬ್ರಾ. ಇದೆ ನೋಡಿ ಬ್ಯಾಕ್ ಸೈಡ್ ಇದೆಯಲ್ಲ ಬೀಬಿ ಕಾ ಮಕಾಬ್ರಾ. ಇದು 1660ಸಲ್ಲಿ ಸುಮಾರು 1660ಸಲ್ಲಿ ಕಟ್ಟಿಸಿರೋದು. ಆಜಮ್ ಶಾ ಅನ್ನೋರು. ಆಜಮ್ ಶಾ ಯಾರಪ್ಪ ಅಂದರೆ ಔರಂಗಜೇಬ್ ಮೊಘಲ್ದು ಲಾಸ್ಟ್ ಪವರ್ಫುಲ್ ಎಂಪರರ್ ಇದ್ನಲ್ಲ ಅವ್ರ ಮಗ ಆಜಮ್ ಶಾ. ಅವನು ಅವ್ರ ಅಮ್ಮ ಬಾನು ಬೇಗಮ್ ಅವ್ರ ನೆನಪಲ್ಲಿ ಕಟ್ಸಿರೋದು ಇದು ಸೇಮ್ ನೋಡ್ಲಿಕ್ಕೆ ತಾಜ್ ಮಹಲ್ ಥರನೇ ಇದೆ. ಹೇಗೆ ಶಾಜಹಾನ್ ಅವ್ರ ಹೆಂಡತಿ ಮುಮ್ತಾಜ್ಗೋಸ್ಕರ ತಾಜ್ ಮಹಲ್ ಕಟ್ಟಿಸ್ದ, ಹಾಗೆ ಆಜಮ್ ಶಾ ಅವ್ರ ಅಮ್ಮ ಬಾನು ಬೇಗಮ್ಗೋಸ್ಕರ ಇದು ಕಟ್ಸಿರೋದು. ಔರಂಗಜೇಬ್ ಮಗ ಆಜಮ್ ಶಾ. Towards Ellora Cave. ಔರಂಗಾಬಾದಿಂದ ಇವಾಗ ಎಲ್ಲೋರಾ ಕೇವ್ಸ್ ಹೊರಟ್ರಿ. ಹೆಚ್ಚು ಕಮ್ಮಿ 30 ಕಿಲೋಮೀಟ್ರ್ ಇದೆ. 6 ಕ್ಲೋಸ್ ಅಂತ ಗೂಗಲಲ್ಲಿ ತೋರಿಸ್ತಿದೆ ಎಲ್ಲೋರಾ ಕೇವ್ಸ್. ಬಾಕಿ 5:30 ಕ್ಲೋಸ್ ಆಯ್ತದೆ ಅಂತ ಇಲ್ಲಿ ಜನಗಳು ಹೇಳ್ತಿದ್ದಾರೆ. ಸೊ ಇವತ್ತೇ ಅಲ್ಲಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್. ನೋಡೋಣ ಏನಾಯ್ತದೆ. ಬೈಕ್ ಇಲ್ಲೇ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದೆ. ಲಗೇಜ್ ಇದರಲ್ಲೇ ಇಟ್ಟೆ. 10 ರೂಪಾಯಿ ಪಾರ್ಕಿಂಗು, ಬಾಕಿ
ಸ್ವಲ್ಪ ಹಂಗೆ ಒಂದು 20 ಎಕ್ಸ್ಟ್ರಾ ಕೊಟ್ಬಿಟ್ಟು ಹೇಳಿದೆ ನೋಡ್ಕೊಳ್ಳಿ ಅಂತ. ಓಕೆ ಅಂದರು, ಹೋಗಿ ಬರಬೇಕು. ಬನ್ನಿ ಹೋಗೋಣ ಇವಾಗ ಎಲ್ಲೋರಾ ಕೇವ್ಸ್. ಅಂತೂ ಫೈನಲಿ ಟಿಕೆಟ್ ಸಿಕ್ತು. ಚೇಂಜ್ ಹುಡುಕಿ QR ಕೋಡ್ ಕೂಡ ಇಲ್ಲ. ಸೊ ಹಂಗಾಗಿ ಚೇಂಜ್ ಬೇರೆ ಇರಲಿಲ್ಲ. 40 ರೂಪಾಯಿ ಒಂದು ಟಿಕೆಟ್. ಹೊರಗಡೆ ಹೋಗಿ ಒಂದು ಎಳ್ನೀರು ಕುಡ್ಕೊಂಡು ಅವನ ಜೊತೆ ಚೇಂಜ್ ಇಸ್ಕೊಂಡು ಸಿಕ್ತು ಟಿಕೆಟ್ ಒಂದು 40 ರೂಪಾಯಿ. ಬನ್ನಿ ಹಿಂದೆ ಒಳಗೆ ಎಂಟ್ರಾಗೋಣ. ಇನ್ನು ಈ ಕೇವ್ಗಳ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಟೋಟಲ್ 34 ಕೇವ್ ಇದೆ. ಇದರಲ್ಲಿ ಹೆಚ್ಚು ಕಮ್ಮಿ 1 to 13 ಬುದ್ಧಿಸ್ಟ್ ಕೇವ್ ಆದರೆ 14 to 29 ಹಿಂದೂಸ್ ಕೇವ್, ಆಮೇಲೆ 30 to 34 ಜೈನ್ ಕೇವ್. ಹೀಗೆ 3 ಧರ್ಮದ್ದು ಕೇವ್ಗಳಿದೆ ನೋಡಿ. ಇದು ಕೈಲಾಸ ಟೆಂಪಲ್. ಬನ್ನಿ ಟೆಂಪಲ್ ಒಳಗೆ ಹೋಗೋಣ. ಇಲ್ಲಿ ಕೆತ್ತಿರೋ ಡಿಫ್ರೆಂಟ್ ಟೈಪ್ ಸ್ಕಲ್ಪ್ಚರ್ಗಳಿಗಿದು ಫೇಮಸ್. ಇದು ಹೇಳಿದಾಗೆ ಸುತ್ತ ಫುಲ್ ಇದೊಂದು ಕಲ್ಲು. ಆ ಕಲ್ಲನ್ನ ಮೇಲಿಂದ ಕೆತ್ತನೆ ಮಾಡ್ಕೊಂಡು ಬಂದು ಇದು ಟೆಂಪಲ್ ಕೆತ್ತಿಸಿರೋದು. ಇನ್ನೊಂದು ಏನಪ್ಪ ಅಂದರೆ ಈ ಟೆಂಪಲ್ನ ಕೆಡವೋಕ್ಕೋಸ್ಕರ ಔರಂಗಜೇಬ್ 1660s ಟೈಮಲ್ಲಿ ಇಲ್ಲಿ ವೈಸ್ರಾಯ್ ಆಗಿ ಅಪಾಯಿಂಟ್ ಆಗಿದ್ದರು. ಆಗ ಔರಂಗಜೇಬ್ ಇದನ್ನ ಹೆಚ್ಚು ಕಮ್ಮಿ ಒಂದು 3 ವರ್ಷಗಳ ಕಾಲ 1000 ಜನ ಕಳಿಸ್ಬಿಟ್ಟಿದ್ದನ್ನ ಹೊಡ್ಸೋಕ್ಕೋಸ್ಕರ ಟ್ರೈ ಮಾಡಿದರು. ಬಟ್ ಆಗಲಿಲ್ಲ. ಪೂರ್ತಿ ಪ್ರಮಾಣಕ್ಕೆ ಇದನ್ನ ಹೊಡೆದಾಕೋಕ್ಕಾಗಲಿಲ್ಲ. ಇವಾಗಲೂ ಇದ್ರದ್ದು ತುಂಬ ಈ ಮುಖಗಳು, ಐ ಮೀನ್ ಈ ಬರ್ದಿರೋ ಸ್ಕಲ್ಪ್ಚರ್ ಮುಖಗಳು ಅದು ಇದೆಲ್ಲ ಅಳಿಸೋಗಿದೆ ನೋಡಿ. ಈ ಥರ ಈ ಥರ 3 ವರ್ಷಗಳ ಕಾಲ ಸತತವಾಗಿ 1000 ಜನ ಟ್ರೈ ಮಾಡಿದ್ರೂ ಇದನ್ನ ಬೀಳ್ಸೋಕ್ಕಾಗಲಿಲ್ಲ. ಅಷ್ಟು ಸ್ಟ್ರಾಂಗ್ ಮತ್ತು ಸಖತ್ತಾಗಿದೆ ನಿಜವಾಗ್ಲೂ. ಬರಬೇಕಿಲ್ಲಿಗೆ. ಟೆಂಪಲ್ ಒಳಗೆ ಹೋಗ್ತಿದ್ದೀವಿ ಇವಾಗ. ಇದೆ ನೋಡಿ, ನೈ ಇಲ್ಲಿ ಒಳಗೆ ಲೈಟ್ಸ್ ಇಲ್ಲ. ಇಲ್ಲಿ ಮಾತ್ರ ಒಂದು ಲೈಟ್ ಇದೆ ಗರ್ಭಗುಡಿಲಿ. ಇದಿನ್ನೊಂದೇನಪ್ಪ ಅಂದರೆ ತ್ರಿವೇಣಿ ಸಂಗಮ ಅಂತ ಕೂಡ ಅಂತಾರೆ. ಸಂಗಮ ಅಂದರೆ 3 ನದಿಗಳಲ್ಲ, 3 ಧರ್ಮದ ದೇವಸ್ಥಾನಗಳು. ಹಿಂದೂ, ಬೌದ್ಧ ಹಾಗೂ ಜೈನ ಧರ್ಮದ ಗುಹೆಗಳು, ದೇವಸ್ಥಾನಗಳು ಇಲ್ಲಿ ಮಾಡಿದ್ದಾರೆ 6th ಸೆಂಚುರಿಲಿ. ಸಖತ್ತಾಗಿದೆ ಮಾತ್ರ. ಹಲೋ, ಹಾಯ್. ಇವಾಗ ನಾವಿಲ್ಲಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಬಂದ್ವಿ. ಇದು ಏನಿಲ್ಲ, ಇಲ್ಲಿ ಎಲ್ಲೋರಾ ಕೇವ್ಸಿಂದ 1 ಕಿಲೋಮೀಟ್ರ್ ಪಕ್ಕದಲ್ಲೇ ಇರೋದು. ಔರಂಗಾಬಾದಿಂದ
ಔರಂಗಾಬಾದಿಂದ ಒಂದು 35 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಬನ್ನಿ ಒಳಗೆ ಹೋಗೋಣ. ಅದು ರೂಮಲ್ಲಿ ಬೈಕಿಲ್ಲೇ ಪಾರ್ಕ್ ಮಾಡಿದ್ದೀನಿ. ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಆಗಿ ಇಲ್ಲೇ ಬಂದೆ. ಪಕ್ಕದಲ್ಲೇ ರೂಮ್. ಬನ್ನಿ ಟೆಂಪಲ್ಗೆ ಹೋಗೋಣ. ಇದು ಒಳಗೆ ಮೊಬೈಲೆಲ್ಲ ಏನು ಅಲೋ ಇಲ್ಲ ನೋಡಿ. ಇದೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. 12 ಜ್ಯೋತಿರ್ಲಿಂಗದಲ್ಲಿ ಇದು ಒಂದು. ದರ್ಶನ ಮುಗೀತು. ಒಳಗೆ ಕ್ಯಾಮ್ರಾ ಮೊಬೈಲ್ ಏನೂ ಅಲೋ ಇಲ್ಲ, ಹಾಗಾಗಿ ಒಳಗೆ ತೋರ್ಸೋಕ್ಕಾಗಲಿಲ್ಲ. ಇಲ್ಲೇ ಹೊರಗೆ ಸ್ಟ್ರೀಟ್ ಬಂದೆ. ಇದು ಲಾಸ್ಟ್ ಜ್ಯೋತಿರ್ಲಿಂಗ ಅಂತಾರೆ, ಹಾಗಾಗಿ ಒಂದು ಚಿಕ್ಕ ಜ್ಯೋತಿರ್ಲಿಂಗ ಇದು. ಚಿಕ್ಕದು ಅಂತ ಹೇಳ್ತಾರೆ. 12 ಜ್ಯೋತಿರ್ಲಿಂಗದಲ್ಲಿ ಲಾಸ್ಟ್. ಈಗ ಇನ್ನೇನು ಹೊರಡೋಣ.